ಏನ್ ಜಾತ್ಯತೀತ ಹೇಳ್ಬೋದು? ಒಂದ್ ಸೈಡ್ ನೀವು ಜಾತ್ಯತೀತ ಅಂದ್ರೆ ಏನದು? ಹಿಂದೂಗಳ ಮೇಲೆ ದೌರ್ಜನ್ಯ ಬೇಕಾದ್ರೆ ಮಾಡಿದ್ರು ನಡೀತೈತಿ, ಅವ್ರಿಗೇನು ಆಗಬಾರ್ದು. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರಪ್ಪ? ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಮೊದಲ ಹಕ್ಕು ಮುಸ್ಲಿಮರದತ್ತ ಈ ದೇಶದ ಮೇಲೆ, ಅವರು ಮೊದಲ ಪಾಲುದಾರ ಅಂತ. ಮತ್ ಗಾಂಧಿ ಮತ್ತೆ ನೆಹರು ಕೂಡ ಪಾಕಿಸ್ತಾನ ಕಿಸಿಲೆ ಕೊಟ್ಟಾರೆ ನಾವು. ಏನು ಯಾವ ಆಧಾರ ಮೇಲೆ ಕೊಟ್ರೆ ಪಾಕಿಸ್ತಾನ? ನೀವು ಇಲ್ಲಿ ಇರುವುದು ಸುಮ್ಮ ನಮ್ಮ ಹಿಂದೂಗಳ ದಯಾಮಯದಿಂದ ಅಟೆ. ನಮ್ಮ ಹಿಂದೂ ಸಮಾಜ ದೊಡ್ಡ ಮನಸ್ಸೈತಿ, ವಸುದೇವ ಕುಟುಂಬಕಮ್ಮನ ಅಂತ ಒಂದು ಸಂಸ್ಕೃತಿ ಇರುವಂತ ಭಾರತ. ಇಲ್ಲಿ ಇರ್ಬೇಕಾದ್ರೆ ಹೀಗೆ ಇರ್ಬೇಕು. ಬಿಟ್ಟು ನೀವು ಎಲ್ಲರೇ ದಿನ ನೋಡ್ರಿ, ನೀನೆ ಅವ್ರು KG ಹೇಳಿದ್ರು, DK शिवकुमार मणि ಕೂಡ हमारा छोकरा कुछ भी नहीं किया, घर में छूट बैठा था, देखने के लिए कोतंबरी लेके आने के लिए गया था, पकड़ गया, अंदर डाल के ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾರ್ರಿ. ಏನಾಗ್ತದೆ? ಪೊಲೀಸರು ಸ್ಟೇಷನ್ ಬೆಂಕಿ, ಪೊಲೀಸ್ ಜೀಪ್ ಸುತ್ತಾರ, ಪೊಲೀಸರ ಮ್ಯಾಗನೇ ಗುಂಡಾಗಿರಿ ಮಾಡ್ತಾರೆ. ಮತ್ತೆ ಮುಂದೆ ದೇಶ ಹೆಂಗ್ ಸುರಕ್ಷಿತ? ಅದಕ್ಕೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯತೆ. ಅವ್ರು ಬಂದ ಮೇಲೆ ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗೆ ಎಲ್ಲರಾಗ್ಯಾವನ್ರಿ? ಭಯೋತ್ಪಾದ ಎಷ್ಟು ಕಡೆ ಬಾಂಬ್ ಸ್ಫೋಟ ಆಗ್ತಿತ್ತು, ಎಲ್ಲರಾಗ್ಯಾವ? ದೇಶ ಓದಿದ್ದೆ 9 ವರ್ಷ ನರೇಂದ್ರ ಮೋದಿ ಏನು ಈ ದೇಶನಾಗ ಯಾರು ಅದಾರ ಹೇಳ್ರಿ? ಆಲ್ಟರ್ನೇಟಿವ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅದಾರ? ಖರ್ಗೆ ಬೇಡ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ರಿ, ರಾಹುಲ್ ಗಾಂಧಿ 60 ಆಗಿಲ್ಲ ಯಾರು? ಸಿದ್ದರಾಮಯ್ಯ. ಅಂದ್ರೆ ಸಿದ್ದರಾಮಯ್ಯ ಅವ್ರ ಖರ್ಗೆ ಅವ್ರು ಸಪೋರ್ಟ್ ಮಾಡಲ್ಲ. ನೋಡಿ ದಲಿತರ ಮೇಲೆ ಎಷ್ಟು ಸಿದ್ದರಾಮಯ್ಯ ಅವ್ರ ಪ್ರೀತಿ ಐತಿ, ಬರೀ ನಿಮ್ ಸಾಬ್ರ ಮ್ಯಾಗ ಪ್ರೀತಿ ಐತ. PSI ಅಕ್ರಮ ನೇಮಕಾತಿ ವಿಚಾರದಲ್ಲಿ ನಮ್ಮ ಕಡೆ ದಾಖಲಾತಿಗಳದಾವು, ಜಸ್ಟಿಸ್ ಯಡಿಯೂರಪ್ಪ ಆಯೋಗಕ್ಕೆ ಆಧಾರ ನೋಡ್ರಿ. ಅವೆಲ್ಲ ಕಮಿಷನ್ ಅವ್ರಿಗೆ ಏನ್ ಕೊಟ್ಟಾರ, ನನಗೇನು ನೋಟಿಸ್ ಬಂದಿಲ್ಲ. ಬಂದ ಮ್ಯಾಗ ದಾಖಲೆಗಳು ಎದಕ್ ಬೇಕ್ರಿ? ಸಿದ್ದರಾಮಯ್ಯ ಪುಂಖವಾಗಿ ವಿಧಾನಸಭೆದಾಗ ಮಾತಾಡ್ಯಾರ, ಪ್ರಿಯಾಂಕಾ ಖರ್ಗೆ ಮಾತಾಡ್ಯಾರ. ದಾಖಲೆ ಎಲ್ಲ CBI ಕೊಡ್ರಿ. ನಿಮ್ ತಾಕತ್ತಿದ್ರೆ ಇವತ್ತ ನಾ 2 ಅಲಿಗೇಷನ್ ಮಾಡಿಲ್ಲ, ನೀವ್ ಯಾಕೆ ಇದನ್ನ ಆಯೋಗ ಮಾಡಿರಪ್ಪ? CBI ಕೊಡ್ರಿ ನೇರವಾಗಿ. CBIದಿಂದ 2 ಅನುಕರ ಮಾಡ್ರಿ. ಏನೋ ಕರೋನಾದಾಗ ಏನಾಗಿತ್ತು ಪೊಲೀಸ್, ನೀವೊಬ್ಬ ADGPನೇ ಯಾರೋ ಒಬ್ಬನ ಒಂದು ತಿಂಗಳು ಇಟ್ಕೊಂಡು ರಾತ್ರಿ ಅವ್ರಿಗೆ ದಾರು ಎಲ್ಲ ತಿನ್ನಿಸಿ ಕೂಸಿ ಜಾಮೀನು ಕೊಡಿಸಿ ಕೊಟ್ಟು ಕಳ್ಸೋದು. ಅಂದ್ರೆ ಇದು ಕೇವಲ ಒಂದು ಇದ್ರ ಗುಂಪಿಂದಲ್ಲ, ಎಲ್ಲಾ ಗುಂಪಿನ ಅವರು ಇದ್ರೊಳಗಾರ ಎಲ್ಲ ಅಡ್ಜಸ್ಟ್ಮೆಂಟ್. ಸೋಮಣ್ಣವ್ರು ಅವರು ಬೇರೆ ಆಗ್ತಾರೆ, ಅವ್ರುಗಳನ್ನು ಅಮಿತ್ ಶಾ ಮಾತಾಡಕತ್ತಾರ. ನೋಡ್ರಿ, ಎಲ್ಲ ಯಾರ್ದು ಪಾರ್ಟಿ ಬಿಟ್ಟು ಹೋಗುವಂತ ವಿಚಾರ ಇಲ್ಲ. ಯಾಕೆ ಬಿಟ್ಟು ಹೋಗುದಿಲ್ಲ? ದೇಶದ ಸಲುವಾಗಿ ನಾವೆಲ್ಲ ಕೂಡಿ ಮಾಡಿ. ಕಾಂಗ್ರೆಸ್ನವರು ಎಷ್ಟೋ ಸಲ ನಮ್ಗೆ ಹೇಳ್ತಾರೆ, ಇಲ್ಲ ಸರ್ ನೀವು ಮೋದಿಯವ್ರು ಬರಲಿಲ್ಲ ದೇಶ ಉಳಿದಿಲ್ಲ. ಯಾರೋ ಕಾಂಗ್ರೆಸ್ನವ್ರು ಆಫ್ ದಿ ರೆಕಾರ್ಡ್ ಹೇಳ್ತಾರೆ. ರೆಕಾರ್ಡ್ ಮ್ಯಾಗ ಹೇಳಕ್ಕಂದ್ರೆ ಅವ್ರು ಹೊರಗೆ ಹಾಕ್ತಾರೆ. ನನ್ನ ಮಂಡಿಗೆರೆ ಕೇಳಿರ್ತಾರೆ ಕರ್ನಾಟಕ. ನೋಡ್ರಿ, ಅದು 40,000 ಇತ್ತು, 20,000 ತನಿಖೆ ಮಾಡ್ರಿ. CBI ಬಜೆಟ್ ಹಂಗೆ ಹೇಳ್ತಾರೆ. ಪಾಪ ಅವ್ರು ರಕ್ಷಣೆ ಮಾಡ್ಬೇಕು. ಅವ್ರಿಗೆ ಮನೆ ಅವ್ರಿಗೆ ಪಬ್ಲಿಕ್ ಅಕೌಂಟ್ ಚೇರ್ಮನ್ ಮಾಡ್ಯಾರ, ಖುಷಿ ಪಡಿಸ್ಯಾರ ಅವ್ರಿಗೆ. ನನ್ನ ಹೋರಾಟದಿಂದ ಉತ್ತರ ಕರ್ನಾಟಕದವ್ರಿಗೆ 2 ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ ಮಾಡೋದು, CC ಪಾಟೀಲ್ ಎಲ್ಲದ ಪಾಪ ಅಡ್ಡಾಡ್ತದೆ. ಮುಖ್ಯಮಂತ್ರಿಯಿಂದ ಹಿಡಿದು ಉಪನಾಯಕ ಯಾಕೆ ಮಾಡಿದ್ರು? ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡ್ರಿ ತಡೆದು ಮಾಡ. ಇಲ್ಲಕ್ಕಾದ್ರೆ ಯಾಕೋ ಮಾಡ್ತಿದ್ದೀರಲ್ಲ ಆ ಕಡೆ